ನಮಸ್ಕಾರ ಎಲ್ಲರಿಗೂ. ದಿನ ಅದೇ ಚಟ್ನಿ ಸಾಂಬಾರು ರಸಂ ತಿಂದ ನಾಲ್ಗೆಗೆ ಹೊಸದೇನಾದರೂ ಬೇಕು ಅನ್ಸೋದು ಸಹಜ ಅಲ್ವೇ? ಅದಕ್ಕೆ ಒಂದು ಹೊಸ ರೆಸಿಪಿ ನಾಲ್ಗೆಗೆ ಚೇಂಜ್ ಇರಲಿ ಅಂತ ಈ ಒಂದು ವಿಶೇಷವಾದ ಬೆಂಡೆ ಮಸಾಲ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹೊಸದೇನಾದ್ರು ಬೇಕು ಅಂತ ಕೇಳೋರಿಗೆ ಈ ರೆಸಿಪಿ ಡೆಡಿಕೇಟೆಡ್. ಹಾಗಾದರೆ ಮತ್ತೆ ಆಗ್ತಾಳ ಶುರು ಮಾಡೋಣ. ಮೊದಲಿಗೆ ಒಂದು ಖಾಲಿ ಬಾಣಲಿ ತಗೊಳ್ಳಿ. ಆ ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯೋಕಿಡಿ. ಈಗ ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಘಮ ಬಂದಮೇಲೆ 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕೋಣ. ಜೊತೆಗೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜನೂ ಹಾಕೊಂಬಿಡೋಣ. ಕೊತ್ತಂಬರಿ ಅಂದರೆ ಧನಿಯಾ ಕಣ್ರಿ. ಧನಿಯಾ ಹಾಕಿದ್ಮೇಲೆ ಒಂದು 4ರಿಂದ 5 ಕೆಂಪು ಮೆಣಸಿನ್ಕಾಯಿನೂ ಹಾಕೊಂಬಿಡೋಣ. ಜೊತೆಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಲು ಅದನ್ನು ಜಜ್ಜಿಬಿಟ್ಟು ಹಾಕ್ಬಿಡಿ. ಹಾಗೆ ಒಂದು 2ರಿಂದ 3 ನಿಮಿಷಗಳ ಕಾಲ ಅದನ್ನು ಹಾಗೆ ಲೈಟಾಗಿ ಫ್ರೈ ಮಾಡಿಬಿಡಿ. ಫ್ರೈ ಆದಮೇಲೆ ಇದಕ್ಕೆ 1 ಕಪ್ಪು ತುರಿದಿರೋ ತೆಂಗಿನಕಾಯಿನೂ ಹಾಕೊಂಬಿಡೋಣ. ಈಗ ಒಲೆ ಊರಿನ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷಗಳ ಕಾಲ ಕಾಯಿನ ಹಾಗೆ ಬಾಡಿಸ್ಬಿಡಿ. ಇಷ್ಟೊತ್ತಿಗಾಗಲೇ ಮಸಾಲೆ ಘಮ ಘಮ ಪಕ್ಕದ ಮನೆಗೂ ಹೋಗಿರುತ್ತೆ. ಕಾಯಿ ಬಾಡ್ತಿದ್ದಂಗೆ 1 ಟೀ ಸ್ಪೂನಷ್ಟು ಅರಿಶಿನೂ ಹಾಕೊಂಬಿಡೋಣ. ಇನ್ನೊಂಚೂರು ಲೋ ಫ್ಲೇಮಲ್ಲಿ ಬಾಡಿಸ್ಬಿಡಿ. ಹಸಿ ಸ್ಮೆಲ್ ಇರುತ್ತಲ್ಲ ಅರಿಶಿನದು, ಅದು ಹೋಗೋ ತನಕ ಬಾಡಿಸ್ಬಿಡಿ. ಅಷ್ಟೇ. ಇದನ್ನೀಗ ಒಂದು ಮಿಕ್ಸಿ ಜಾರಕ್ಕೆ ಟ್ರಾನ್ಸ್ಫರ್ ಕೂಡ ಮಾಡಿಬಿಡಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ನೀರನ್ನು ಹಾಕ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೊಳ್ಳಿ ಸಾಕು. ರುಬ್ಬೋಕೊಂದು 1/4 ಕಪ್ಪು ನೀರು. ಮತ್ತೇನು, ರುಬ್ಬೋಕೆ ಶುರು ಮಾಡಿ. ತರಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ. ಈಗ ಈ ಕಡೆ ಅದೇ ಖಾಲಿ ಬಾಣಲಿ ತಗೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯೋಕಿಡಿ. ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನೂ ಹಾಕೊಂಬಿಡೋಣ. ಲೋ ಫ್ಲೇಮಲ್ಲಿ ಇರಲಿ, ಉದ್ದಿನ ಬೇಳೆ ಕಪ್ಪಾಗಬಾರ್ದು ಅದಕ್ಕೆ. ಈಗ ಕರಿಬೇವು ಸೊಪ್ಪನ್ನು ಹಾಕೊಂಬಿಡೋಣ. ನೀವು ನಾರ್ಮಲಾಗಿ ಪಲ್ಯ ಮಾಡೋಕ್ಕಿಂತ ಈ ಥರ ಒಂದು ಬೆಂಡೆ ಮಸಾಲ, ಅದು ಈ ಥರ ಮಸಾಲ ಹಾಕಿ ಬೆಂಡೆ ಮಸಾಲ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಈಗ ಒಂದು 2-3 ಹಸಿಮೆಣಸಿನ್ಕಾಯಿನೂ ಹಾಕೊಂಬಿಡಿ. ಈಗೊಂದು 5-6 ಬೆಳ್ಳುಳ್ಳಿ ಎಸ್ಲು ಅದನ್ನು ಜಜ್ಜಿಬಿಟ್ಟು ಹಾಕಿಬಿಡಿ. ಇವಾಗ ಲೈಟಾಗಿ ಫ್ರೈ ಮಾಡಿ. ಆ ಹಸಿ ಸ್ಮೆಲ್ ಹೋಗೋ ತನಕ ನೀವು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈಗ ಮೇನ್ ಇಂಗ್ರೀಡಿಯೆಂಟು ಬೆಂಡೆಕಾಯಿ. ಈ ಬೆಂಡೆಕಾಯಿನ ಈ ವಿಡಿಯೋದಲ್ಲಿ ತೋರಿಸ್ದಂಗೆ ಹೆಚ್ಕೊಂಬಿಡಿ. ಸೊ ಸಣ್ಣದಾಗಿ ಹೆಚ್ಚಿ ಅದನ್ನು ಅಡ್ಡ ಸೀಳಿಬಿಟ್ಟು ನಾವಿಲ್ಲೊಂದು ಅರ್ಧ kg ತೊಗೊಂಡಿದ್ದೀವಿ, ಅದನ್ನು ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡಿ. 1 ಬೆಂಡೆಕಾಯಿನ 2 ಪೀಸ್ ಮಾಡಿ ಸೀಳಿಬಿಟ್ಟು ಹಾಕಿ, ಚೆನ್ನಾಗಿರುತ್ತೆ. ಇವಾಗ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡಿ. ಮೇಲ್ಗಡೆ ಚೆನ್ನಾಗಿ ಬೆಂಡೆಕಾಯಿ ಬೇಯ್ಕೊಳ್ಳಿ. 5-10 ನಿಮಿಷ ಆದಮೇಲೆ ತೆಗೆದು ನೋಡಿ, ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಬೆಂಡೆಕಾಯಿ ತುಂಬ ಬೆಳೆದಿದ್ರೆ ತುಂಬ ಲೇಟ್ ಆಗುತ್ತೆ, ತುಂಬ ಎಳೆದಿದ್ರೆ ಬೇಗ ಬೇಯ್ಕೊಂಡ್ಬಿಡುತ್ತೆ. ಅಷ್ಟೇ. ಬೆಂಡೆಕಾಯಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಈಗ ತರಿಯಾಗಿ ರುಬ್ಬಿರ್ತೀವಲ್ಲ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದರೆ ಒಂಚೂರು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಬೆಂಡೆಕಾಯಿಗೂ ಹಿಡಿಬೇಕು ಚೆನ್ನಾಗಿ. ಆವಾಗಲೇ ನಿಮಗೆ ಒಂದೊಂದು ಕಚ್ಚಿದಾಗಲೂ ಮಸಾಲೆ ಫೀಲ್ ಗೊತ್ತಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಗೆ ಉದುರಿಸ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು ಒಂದು 10 ನಿಮಿಷನಾದರೂ ಅದನ್ನು ಹಾಗೆ ಬೇಯಿಸ್ಬೇಕಾಗುತ್ತೆ. ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡು ಒಂದೊಳ್ಳೆ ಬೆಂಡೆ ಮಸಾಲ ರೆಡಿ ಆಗುತ್ತೆ. ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ತೋರಿಸೋ ನಾರ್ಮಲ್ ಬೆಂಡೆ ಮಸಾಲ ಅಲ್ಲ ಕಣ್ರಿ, ತಿನ್ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿಗಂತೂ ಅದ್ಭುತವಾಗಿರುತ್ತೆ. ಆಮೇಲೆ ನೀವೇ ಹೇಳ್ತೀರಾ ಸಕ್ಕತ್ತಾಗಿತ್ತು ಅಂತ. ನಾವು ಇಷ್ಟು ಎಫರ್ಟ್ ಹಾಕಿದ್ಮೇಲೆ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಕಣ್ರಿ, ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ರಲ್ವಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಹಾಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾನೇ ಇರಿ. ಹಾಗಾದರೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗುವ.